ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ವೀಡಿಯೋಸ್ನ ಮಾಡಬೇಕು ಅಂದ್ಕೊತಿದ್ದೆ, ವಿಡಿಯೋನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ವೀಡಿಯೋ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ದೇವಸ್ಥಾನಕ್ಕೆ ಹೋಗಿದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾವ ಥರ ಅನಿಸುತ್ತೆ ಅಂತ ತುಂಬ ಚೆನ್ನಾಗಿ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೋಗಿ ಒಂದ್ಸರಿ ವಿಡಿಯೋನ ಚೆಕ್ಔಟ್ ಮಾಡ್ಕೊಂಡು ಆಯಿತಾ. ನನಗಂತೂ ಎಂಟರ್ ಆಗ್ತಿದ್ದಂತೆ ಏನೋ ಒಂದು ಪಾಸಿಟಿವ್ ವೈಬ್ ಅಂತ ಅನ್ನಿಸ್ತಾ ಇತ್ತು. ತುಂಬಾ ಖುಷಿ ಆಗ್ತಾಯಿತ್ತು. ಈ ದೇವಸ್ಥಾನ ಬಂದು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ, ಮತ್ತು ಇದನ್ನು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ. ಇದೊಂದು 500 ವರ್ಷದ ಹಿಂದಿನ ದೇವಸ್ಥಾನ, 550 ವರ್ಷದ ಹಿಂದಿನ ದೇವಸ್ಥಾನ ಅಂತಲೂ ಕೂಡ ಹೇಳ್ತಾರೆ. ಇದು ಶಿಂಷಾ ನದಿ ದಡದ ಮೇಲೆ ಕಟ್ಟಿರುವಂಥ ದೇವಸ್ಥಾನ ಇದು. ಆ ಟೈಮಲ್ಲಿ ಈ ದೇವಸ್ಥಾನನ ವ್ಯಾಸರಾಯರು ಮತ್ತು ಶ್ರೀಪಾದರಾಜರು ಕಟ್ಟಿದಂಥ ದೇವಸ್ಥಾನ ಇದು. ಅವ್ರು ಅಂದ್ಕೊಂಡಿದ್ರಂತೆ ಏನು 732 ದೇವಸ್ಥಾನ ಅಂದರೆ ಆಂಜನೇಯ ಸ್ವಾಮಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅವ್ರು ಅಂದ್ಕೊಂಡು ಇಲ್ಲೂ ಕೂಡ ಬಂದು ಈ ಆಂಜನೇಯ ಸ್ವಾಮಿ ದೇವಸ್ಥಾನನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ನನಗೆ ಮನೇಲೆಲ್ಲ ಹೇಳಿದ ಪ್ರಕಾರ. ಮತ್ತು ಇದು ಹನುಮ ಭೀಮ ಮಧ್ವ ಅವತಾರದಲ್ಲಿ ಕೂಡ ಇದೆಯಂತೆ. ನನಗೇನು ಅಷ್ಟು ಗೊತ್ತಿಲ್ಲ, ಗೊತ್ತಿರೋ ಅಷ್ಟು ನಾನು ಹೇಳ್ತಿದ್ದೀನಿ. ಮತ್ತು ಅಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು. ಪ್ರತಿ ಸ್ಯಾಟರ್ಡೆ ಪ್ರಸಾದ ಸಿಗುತ್ತಂತೆ, ವೆರೈಟಿ ಪ್ರಸಾದಗಳನ್ನ ಕೊಡ್ತಾರೆ. ತಿನ್ಕೊಂಡು ಬಂದ್ವಿ. ತುಂಬಾ ಟೇಸ್ಟಾಗಿ ಚೆನ್ನಾಗಿತ್ತು. ದೇವಸ್ಥಾನದ ಊಟ ಅಂತಂದ್ರೇ ಆ ಥರ ಇರುತ್ತೆ ಅಲ್ಲ. ಹಾಗೆ ನೋಡಿಕೊಂಡು ಪಾಪಗೂ ಸ್ವಲ್ಪ ತೋರಿಸ್ಕೊಂಡು, ಆ ಟೈಮಲ್ಲಿ ಸ್ವಲ್ಪ ಮೋಡ ಇತ್ತು, ಮಳೆ ಬರೋ ಥರ ಕೂಡ ಇತ್ತು. ಬೇಗ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ ಅನ್ಕೋತಾ ಇದ್ವಿ. ಆ ಟೈಮಲ್ಲಿ ಒಂದೆರಡು ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಣ ಚೆನ್ನಾಗಿ ಅಂತ ತಗೊಂಡು ಫೋಟೋ ತಗೊಂಡು ಅಲ್ಲೇ ಮತ್ತು ಅದಕ್ಕೆ ಹಿಂಭಾಗವೇ ವೆಂಕಟೇಶ್ವರ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೂಡ ಅಲ್ಲೇ ಇತ್ತು. ಅದನ್ನು ನೋಡ್ಕೊಂಡ್ವಿ. 1/2 ಥರ ಚೆನ್ನಾಗಿತ್ತು. ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ದೇವಸ್ಥಾನನ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ಮತ್ತು ಪ್ರಶಾಂತವಾಗಿತ್ತು. ತುಂಬ ಸೈಲೆನ್ಸ್ನ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿತ್ತು ವೈಬ್. ದೇವಸ್ಥಾನಕ್ಕೆ ಹೋದ ತಕ್ಷಣ ಒಂದು ವೈಬ್ ಚೆನ್ನಾಗಿದೆ ಅಲ್ಲಿಂದ. ನೋಡ್ಕೊಂಡು ಬಂದು ತುಂಬಾ ಮನಸ್ಸಿಗೆ ಸಮಾಧಾನ ಆಯಿತು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.